ಶಕ್ತಿ ಇದೆ. ಇವರು ಸಂಗುಳಿಯಿಂದ ಬರ್ತಾರೆ, ಅದರಿಂದ ಮಧ್ಯ ಮಧ್ಯದಲ್ಲಿ ಬಿಟ್ಟು ಬರ್ತಾ ಇರ್ತಾರೆ. ಬಟ್ ಆಕ್ಚುಲಿ ಬರ್ತಾರೆ ಅವಾಗ ಬಟ್ ಆಕ್ಚುಲಿ ನಮ್ಮ ಸರಾಕೆರೆ ಮನೇಲಿ ತರಬೇತಿ ತಗೊಳ್ತಾ ಇದ್ರೆ. ಬಟ್ ಆಕ್ಚುಲಿ ಏನ್ ಕೇಳ್ತಾ ಇದ್ರೆ ಅಂದ್ರೆ ಸರಾಕೆರೆ ಬಂದು ಹೆಂಗೆ ಮಾಡ್ತಂದ್ರೆ ನಮ್ಗೆ ಹೊಸ ಜೀವನ ಕೊಡುತ್ತೆ, ಹೊಸ ಲೈಫ್ ನಿಜವಾಗ್ಲೂ ಹೊಸ ಲೈಫ್ ಕೊಡುತ್ತೆ, ಹೊಸ ಜೀವನ ಕೊಡುತ್ತೆ. ನಿಜವಾಗ್ಲೂ ಬಂದು ಇದು ಹೆಚ್ಚಿಗೆ ಹೋಗಿದೆ ಅಂದ್ರೆ ಯೋಚನೆ ಮಾಡಿ. ಹೆಚ್ಚಿಗೆ ಯಾವ ಡಾಕ್ಟರ್ ತೆಗೆದಿದ್ದಾರೆ ಸಾಯವರೆಗೂ ಹಿಂಗೆ ಅಮ್ಮ ಹಿಂಗೆ ಇರ್ತದೆ. ಬಟ್ ಅಂತ ವಯಸ್ಸನ್ನ ಬಂದು ಏನ್ ಮಾಡುತ್ತೆ, ಆ ವೈರಸ್ನೇ ಕ್ಲೀನ್ ಮಾಡಿ ಒಳಗಡೆ ತೆಗೀತದೆ. ಬಟ್ ಅದಕ್ಕೆ ಸರಾಕೆರೆ ಬೆಡ್ಗೆ ಆ ಪವರ್ ಇದೆ, ಸನ್ ರೈಸ್ಗೆ ಆ ಪವರ್ ಇದೆ. ಅರ್ಥ ಆಗ್ತಿದ್ಯಾ? ಬಟ್ ಆಕ್ಚುಲಿ ಅಮ್ಮ ಬಂದು ಮೊದಲು ಹೆಂಗಿತ್ತಮ್ಮ ನಿಮ್ಮ ಲೈಫ್? ಬೆಂಗಳೂರು ಲಾಸ್ಟ್ ಮಗ ಅದೇ ಇದ್ದ ಕಡೆ ದಂಧೆ ಮಾಡ್ಬೋದು ಬೇಡ ಅಂತ ಹೇಳಿ ಕ್ಯಾಸ್ ಮನೆಗೆ ಬಂದಿದ್ದು ನಾಯಕ ಅಂತ ಹೇಳಿದ್ದೆ. ಬರ್ಬೋದು ಅಂದ್ರೆ ಏನಂದ ನನ್ನ ಗಂಡ ಏನು ಮಾಡಿದ, ಯೂಟ್ಯೂಬ್ನ್ಯಾಗ ಹಂಗೆ ಕುಂತ ಯೂಟ್ಯೂಬ್ನ್ಯಾಗ ಏನೋ ಹಿಂಗೆ ಬೆಳಗಾವ್ದಾಗ ಸರಾಕೆರೆ ಐತಂತ ಅಲ್ಲೇ ಹೋಗಿ ಬರೋಣ ಅಂತ ನನ್ನ ನಡಿ ನನ್ನ ತ್ರಾಸು ನೋಡಿ ಅವನಿಗೂ ಏನಾದ್ರು ಹೋಗು ನಡಿ ಅಂತಂದು ಅಂದಾರ. ಬೆಳಿಗ್ಗೆ ಬಂದೀವಿ, ಬೆಳಿಗ್ಗೆ ಬಂದಾಗ ನಾನು ಮಸು ಬೆಳಿಗ್ಗೆ ಬಂದು ಹಾಕೊಂಡ್ಬಂದಿವಿ. ಅದನ್ನು ಬೆಳಗಾವ್ ಒಂದು ಫೋನ್ ಹಚ್ಚಿದ್ವಿ, ಇಲ್ಲೇ ಬೆಂಗಳೂರಾಗಿಲ್ಲಮ್ಮ ಅಲ್ಲೇ ಕಡಿ ಬಜಾರ್ದಾಗ ನಿಂತಲೇ ಐತಿ ಅಂತ ಅವ್ರು ಮಾಡ್ತೀವಿ. ಹಂಗೆ ಕೇಳ್ಕೊಂತ ಆಟೋದಾಗ ಕೇಳ್ಕೊಂತ ಇಲ್ಲಿ ಬಂದ 12 ದಿನ ನಾನು ಬರೀ ಆಟೋದಾಗ ಹಚ್ಚಿದ್ದೆ. ನಾನು ನಡೆಯಾಕ ಹಚ್ಚಿದ್ದಿಲ್ಲ, ನಾನು ಮಾಡಿ ನಾನು ಹಿಂಗೆ ಇಲ್ಲೇ ಇಲ್ಲ, ನನಗೆ ಭಾಳ ಹೋಗಿದ್ದ ಭಾಳ ದಪ್ಪ ಇವೆಲ್ಲ ಮಗ ನಿಂಗೆ ಹೋಗಿದ್ವಿ. ಮತ್ತು ಚಸ್ಮಾ ಒಟ್ಟ ಹಾಕಿ ಚಸ್ಮಾ ತೆಗಿಯೋಕ್ಕಿಲ್ಲ, ಎಲ್ಲ ತೆಗಿತಿದ್ದಿಲ್ಲ. ಒಟ್ಟ ನನಗೆ ಈಗ ಬಂದ ಕುಲಿ ಅಂದ್ರೆ ಈಗ ಒಂದ ಥರ ಹೋಗಿಲ್ಲ, ಎಲ್ಲ ಒಂದು ಥರ ನನಗೆ ಹೋಗಿದ್ದೀರ ಅವನು ಎಲ್ಲ ಒಳಗೆ ಹೋಗಿ 2 ಮೈ ಚೆಕ್ ಮಾಡಿಸಿದ್ದೆ. ಕಣ್ಣಿಗೆ ಕಾಣಿಸುತ್ತೆ, ಎಲ್ಲ ಚಸ್ಮಾ ಬಿಟ್ಟೇನಿಲ್ಲ, ಒಟ್ಟ ನೇರವಾಗಿ ಬರ್ತೇನೆ ನೇರವಾಗಿ ಯಾವುದು ಚಸ್ಮಾ ಬಂದಾಗ ಹಾಕೋದಿಲ್ಲ. ಇಲ್ಲಿ ಬಂದು ನನಗೆ ಭಾಳ ಆರಾಮೈತಿ. ಚಸ್ಮಾ ಇಲ್ಲ, ಶುಗರ್ ಇಲ್ಲ, BP ಇಲ್ಲ, ಹಾರ್ಟಿನ ಸಮಸ್ಯೆ ಇಲ್ಲ. ಹಾರ್ಟ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಎಷ್ಟು ದಿನ ಟೈಮ್ ಕೊಟ್ಟಿದ್ರು? 1 ತಿಂಗಳು ಕೊಟ್ಟಿದ್ರು. 1 ತಿಂಗಳು ಟೈಮ್ ಕೊಟ್ಟಿದ್ರು. 1 ತಿಂಗಳು ಟೈಮ್ ಕೊಟ್ಟಿದ್ರೆ ಆಪರೇಷನ್ ಮಾಡ್ಬೇಕಂತೇಳಿ ಅದೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡೋಕೆ ಏನ್ ಹೇಳಿದ್ರು? ಅವ್ರು ಏನ್ ಮಾಡ್ಕೊಂಡಿ ಮನೇಲಿ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನು ಅಂತ ಅಂದ್ಕೊಳ್ಳಿ. ಈಗ ಬೆಳಗಾವ್ದಾಗ ಸರಾಕೆರೆ ದವಾಖಾನೆ ಇಟ್ಟಿದ್ದೆ, ಹಿಂಗಲ್ಲೆಲ್ಲ ಬ್ಲಡ್ ಬ್ಯಾಗ್ ಆ ದವಾಖಾನೆನ ಇದು ಹಾರ್ಟಿನ ದವಾಖಾನೆ ಅಂದ್ಕೊಳ್ಳಿ. ಅವ್ರು ಸರ್ ಏನಂದ್ರು ಬನ್ನಿ ಸರ್ ಅಮ್ಮ ಇದೆಲ್ಲ ಪೇಷಂಟ್ ಹಾರ್ಟ್ ಅವ್ರ ನೀವು ಭಯ ಮಾಡಬೇಡಿ, ನಿಮ್ಗೆ ಒಂದು ಮಳೆ ಆಗಿ ಕಳಿಸ್ತೀವಿ ನಾವು ಇವತ್ತು ಮಾಡಿ ಆಗಿ ಕಳಿಸ್ತೀವಿ. ಥೈರಾಯ್ಡ್ ಭಾಳ ಇತ್ತು ನನಗೆ. ಎಷ್ಟು ವರ್ಷ ತಗೊಂಡಿದ್ರಿ? ನಾನು 3 ವರ್ಷ ತಗೊಂಡೆ. ಶುಗರ್ ಎಷ್ಟು ವರ್ಷ ತಗೊಂಡ್ರಿ? ಶುಗರ್ 2-3 ವರ್ಷ ತಗೊಂಡೆ. ಬಿಪಿಗೆ, ಹಾರ್ಟ್ಗೆ, ಏನು ಗುಳಿಗೆ ಪ್ರತಿದಿನ? ಮೊಣಕಾಲು ಬಂದು ಎಷ್ಟು ವರ್ಷ ಆಯ್ತು? 7 ವರ್ಷ. 7 ವರ್ಷಕ್ಕೆ ಎಷ್ಟು ದವಾಖಾನೆ ತೋರಿಸಿದ್ದೀರ? ಇಲ್ಲಿಂದ ಬೆಂಗಳೂರುವರೆಗೂ ಹೋಗಿದ್ದೇನೆ. ಬಟ್ ಆ ಎಲ್ಲ ಕಡೆ ತೋರಿಸಿ ನಿಮ್ಮದು ದವಾಖಾನೆ ಎಲ್ಲ ಇದಾವಲ್ಲ ಹಾಸ್ಪಿಟಲ್ ನೀವು ಎಲ್ಲ ಮುಗಿಸಿ ಲಾಸ್ಟಿಗೆ ಏನು ಅನ್ಕೊಂಡಿದ್ವಿ? ಈಗ ಆಪರೇಷನ್ ಆಗಲಿಲ್ಲ ನನಗೆ 3 ಲಕ್ಷ ಕಮ್ಮಿ ಅವ ಮಗ ಆಪರೇಷನ್ ಮಾಡ್ಸಕ್ಕೆ ಹೋಗಿ ನನಗೆ ಆಗೋದ್ರ ಬಿಡಪ್ಪ, ನನಗೆ ಆಪರೇಷನ್ ಮಾಡ್ತಿದ್ದ ನಾವು ಹೋಗೇ ಬಿಡ್ತೀವಿ ಅಂತ ಸೀದಾ ಮತ್ತೆ ಸಂಗೊಳ್ಳಿ ಮಾಡಿ ಬಂದ್ಬಿಟ್ಟು ಆಪರೇಷನ್ ಮಾಡಿ ಬಂದು ಈಗ ದೇವರಾಗಿ ನನಗೆ ಸರಾಕೆರೆಯಿಂದ ನಾವು ಇಬ್ಬರ ಗಂಡ ಇದ್ವಿ. ಇದ್ರು ಭಾಳ ಆರಾಮ, ಭಾಳ ಚಲೋ ಆಗಿರ್ತದೆ. ಮತ್ತು ಇಲ್ಲಿ ಮಂದಿ ಇದ್ದಾರು ಹೆಣ್ಮಕ್ಳು ನನ್ನ ಮಕ್ಕಳು ಅಂತಿದ್ರು, ನಾನು ಭಾಳ ಕಾಳಜಿ ಮಾಡ್ತಾರೆ, ಸೋರಿತ ಇದು ಮಾಡ್ತಾರೆ. ಇಂಥ ಸರಾಕೆರೆ ಎಲ್ಲೆಲ್ಲಿ ಕರ್ನಾಟಕದಾಗ ಸಿಗುದಿಲ್ಲ. ಬಂದು ಏನು ಕೇಳ್ತಾ ಇದ್ದೀನಿ ಅಂದ್ರೆ ಅಮ್ಮ ಬಂದು ನಿಮ್ಮೂರಿಂದ ಅದೇ HIV ಹುಡುಗಿರ HIV ಆಗಿ HIV ನನಗೆ ಗೊತ್ತಿರ್ತಿಲ್ಲ. ಹಂಗಾಗಿ ಏನಂತ ನನ್ನ ಮಗಳು ಕರ್ಕೊಂಡು ಹೋಗ್ಬೇಕು, ನನ್ನ ಮಗಳು ಕರ್ಕೊಂಡು ಹೋಗ್ಬೇಕು ಅಂತಿದ್ದ. ಏನಾಗಿತ್ತು ಈಗ ನಿಮ್ಮ ಮಗಳು ಕರ್ಕೊಂಡು ಹೋಗಾಕ ಅಂತ ಇಲ್ಲ ಆಕೆ ಬರಾಕಲ್ಲ ಗದಗಿನಿಂದ ಕರ್ಕೊಂಡು ಮನೆ ಒಬ್ಬ ಗಂಡ ಸತ್ತ ಏಡ್ಸ್ ಆಗಿತ್ತು ಅಂತ ಗಂಡ ಸಣ್ಣ ವಯಸ್ಸಾಗ ಅಮ್ಮ ಕೊಟ್ಟಿದ್ದ ಏಡ್ಸ್ ಆಗಿ ಸತ್ತಲೆ ಅವ್ರಿಗೆ ಇದು ಆಗ ಸೇರ್ಕೊಂಡು ಆಗ ಕೂಡ ನಾವು ನನ್ನ ಮನೆಯವ್ರಿಗೆ ಆಗ ಯಾವ ತಿಂಗಳಿಗೆ ಹಾಸ್ಟೆಲ್ ಗೊತ್ತಾಗಿತ್ತು. ಹಾಸ್ಟೆಲ್ ಗೊತ್ತಾಗ ನಮ್ಗೆ
ಅದ್ರಾಗ ಸುಟ್ಟು ಮಾಡಕ್ಕೆ ಹಾಕಿದ್ದೆ ನನಗೆ ಏನು ಸ್ವಲ್ಪ ಗೊತ್ತಿಲ್ಲ ಅದ್ರಾಗ ರಾತ್ರಿ ಬಸ್ ಸ್ಟ್ಯಾಂಡ್ನಾಗ ಏನು ಮಾಡಿದ್ವಿ ನಮ್ಮ ಊರಿಗೆ ಮೂರು ಹೊರಗಿತ್ತು ನಾವು ಅದಕ್ಕೆ ನೀವು ಮನ್ಯಾಗ ಹೊರಗಿಟ್ಟಾಗ ಅಂದ್ರೆ ನಿಮ್ಮ ಮನೆ ಕಡೆ ಇಟ್ಟಿನ ಮತ್ತು ಆಕಿಗೆ ಕಳ್ಸಿ ಹೋಗಿ ಆಕಿಗೆ ಏರ್ ಸೈಕೈತಿ ಅದಕ್ಕೆ ನಾವು ಹೋಗಿ ನೀವು ಬರೀ ಯಾಕಂದ್ರೆ ಸುಮ್ಮರಾಕತ್ತೀನ ಎಂತ ಸಿಗವ ನಿನಗಂತಂದ್ರೆ ನನಗೆ ಗೊತ್ತಿಲ್ವ ಅದಕ್ಕೆ ಸುಮ್ಮನೆ ಬಿಡವ ಏರ್ ಸರ್ ನನಗೇನು ಬರೀತೈತಿ ನನಗೆ ನಾನು ದಿನ ಬರೋಂಗೆ ಬರೋಕೇನಲ್ಲ ಅಂದ ಕೂಡಲೇ ಆ ಹುಡುಗಿ ಏನು ಆರುವ ದವಾಖಾನೆಗೆ ಆ ಹುಡುಗಿ ತೋರಿಸ್ದಂಗ ಅನ್ಕೊಂಡ ಒಂದು ಡೆಬ್ಬೆ ಆಗಿರ್ತಾರೆ ಆ ಡೆಬ್ಬೆ ಈ ಹುಡುಗಿ ಆ ಡೆಬ್ಬೆಗೆ ಏನು ಕೂಡ ಮುಂದಿಟ್ಟು ಅದು ಕೊಡಿಸಿಬಿಡ್ತಾರೆ ಆ ದಿನ ನಾನು ಕೂಡ ಬರಾಕಿ ಅಂತ ತಪ್ಪಿಗೆ ಸರ್ ಸ್ಪಷ್ಟ ಬಂದ್ಬಿಟ್ಟಿದ್ದಲ್ಲ ಅದು ಕೊಟ್ಟು ಸಾಕು ಒಂದು ಕೂಡಲೇ ಅಂದ್ರೆ ನಾನು ಅಮ್ಮ ಬಂದಿಲ್ಲ ನೀವು ಸರ್ ಹಾಕಿದ್ರು ಬಾಂಡೆ ಇಲ್ಲ ಬಂದಿಲ್ಲ ಅಂದ್ರೆ ಅಮ್ಮ ಬರಲಿ ಅಮ್ಮ ಬಂದಿದ್ದೆಲ್ಲ ಹೇಳ್ತಾನೆ ಇವ್ರ ಅನ್ಕೊಟ್ಟು ಬಾಂಡಿ ಹಿಂಗಮ್ಮ ನಿಮ್ಗೆ ಇಷ್ಟು ಏಳು ಸರಿ ಹಿಂಗಾಗಿದೆ ನಾನು ಹಾಕಿಸ್ತಾ ಇದ್ದೀನಿ ಅಂದ್ಕೂಡಲೇ ಅಂದ್ರೆ ಕಂಟಿನ್ಯೂ 3 ದಿನ ಬರ್ಬೇಕು ಕಂಟಿನ್ಯೂ 3 ದಿನ ಒಂದು ದಿನ ಬರೋದಂಗೆ ಬರ್ಬೇಕು ಅಪ್ಪ ಊಟ ಡೆಫಿನ ತರಕತ್ತ ಉಣ್ಣಾಕ ಹತ್ತಿಲ್ಲ ಈಗ ನೋಡ್ದಂಗೆ ನಾವು ಈಗ ನೋಡಿ ಈಗ ಮತ್ತೆ ಆ ರಿಪೋರ್ಟ್ ಬಂದು ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೋಗಿ ಚೆಕ್ ಮಾಡಿ ಗೌರ್ಮೆಂಟ್ ದವಾಖಾನೆಗೆ ಹೋಗಿ ತೋರಿಸಿಲ್ಲ ಈ ಪರಿಸ್ಥಿತಿಗೆ ಗೌರ್ಮೆಂಟ್ ಸವಲತ್ತು ದವಾಖಾನೆಗೆ ಹೋಗಿ ಮತ್ತೆ ಏನು ಮಾಡ್ಕೊಂಡ್ವ ಅಂತ ಆಕಿದನ್ನ ಹೇಳಿದ್ದು ನೀನು ದವಾಖಾನೆ ಇದ್ರಿ ಅಲ್ಲಿ ಸಿರಾಕಿದೆ ಆ ದವಾಖಾನೆ ಹೋಗಿ ನಾನು ಕಡಿಮೆ ಮಾಡ್ಕೊಂಡು ಇನ್ನೊಂದಿಬ್ಬರು ಬರಾಕ್ತಿದ್ರು ಅವಾಗ ಹಿಂಗೆ ಆಕೆ ಕೊಡ್ಬೇಕಂತೆ ಬರ್ಕೊಡೋದಂದ್ರೆ ಆಕೆ ನೀವೇ ಕರ್ಕೊಂಡು ಹೋಗುತ್ವಾ ಅವ್ನಿ ಅಂತ ನಾ ಆಕಿಗೆ ನೀ ಬಂದ ಕರ್ಕೊಂಡು ಹೋಗ್ಯಾನ ಅಂತ ಆಕೆ ಅಂತ ನನಗೆ ಇಲ್ಲ ನೀವು ನೋಡಿದವ ಆಕೆ ಕೊಟ್ಟು ಹೋಗಿ ನಾನು ಈಗ ಗಡ್ತಂದೆ ನಾವೊಂದು ಬರ್ತೇನೆ ಬರ್ತೀನಿ ಅಂತ ನಾ ಅವ್ನಿಗೆ ಹೋದ್ರೆ ನಾಳೆ ಕೂಡ ನಾಲ್ಕು ಏನು ಬರ್ಬೋದು ಆ ಹುಡುಗಿ ಮಾತ್ರ ಸಾಕೆಲ್ಲ ಜಗ 7 ಸಲ ಹೇಳಿಲ್ಲ ಅದು ಬಂದು ಹೋಗಿ ಅವ್ರು ಎಲ್ಲಿ ಗುಳಿಗೆ ಕೊಡ್ತಿದಾರಲ್ಲ ಅಲ್ಲಿ ಹೋಗಿ ಅದು ತಿಂಗಳ 2 ತಿಂಗಳ 3 ತಿಂಗಳ ಚೆಕಪ್ ಮಾಡ್ತಾರೆ ಆ ಚೆಕಪ್ ಮಾಡಿಸ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ದಾರೆ ಚೆಕ್ ಮಾಡಿಸಿದಾಗ HIV ಎಲ್ಲ ಹೋಗಿದೆ ಅಂತ ಕ್ಲಿಯರ್ ಆಗಿ ಅವ್ರು ಬಂದಿದೆ ಅವಾಗ ಎಲ್ಲಿ ಹೋಗಿ ತಗೊಂಡ್ರಿ ಅಂತ ಅವ್ರು ಹೇಳಿದ್ದಾರೆ ಬಟ್ ಈ ಥರ ಹೋಗಿ ನಾನು ತಗೊಂಡೆ ಅದು ಕಾವು ಕೊಡ್ತಾರೆ ಕಾವು ಕೊಟ್ಟ ತಗೊಂಡಾಗ ಅದು ಕಡಿಮೆ ಆಗಿದೆ ಅಂತ ಅವಾಗ ಹೇಳಿದ್ದಾರೆ ಈಗ ಪೂರ್ತಿಯಾಗಿ ರೆಡಿ ಆಗಿದೆ ಆದರೆ ಆ ರಿಪೋರ್ಟಲ್ಲಿ ಸಹ ಪೂರ್ತಿ ಕ್ಲಿಯರ್ ಆಗಿದೆ ಅಂತ ಬಂದಿದೆ ಇನ್ನೊಂದು ಮುಸ್ಲಿಮ್ಸ್ ಬಂದು ಇದೇ ಥರನೇ ಒಂದು ಕಿತ್ತೂರಿಂದ ಬರ್ತಾ ಇತ್ತು ಕಿತ್ತೂರಿಂದ ಬಟ್ ಅವ್ರದ್ದು ಬಂದು ನೀವು ನೋಡಿದ್ರೆ ಭಯಂಕರ ಆಗುತ್ತೆ ಬಟ್ ಆಕ್ಚುಲಿ ಆ ಲೆವೆಲ್ಗೆ ಜಾಸ್ತಿ ಆಗ್ಬಿಟ್ಟಿತ್ತು ಆ ಎಮ್ಮನಿಗೆ ಎಮ್ಮ ಮುಗೀತು ನನ್ನ ಜೀವನ ಅಂತಾನೆ ಅನ್ಕೊಂಡಿದ್ದು ಬಟ್ ಆಕ್ಚುಲಿ ಸರ್ ಅದು ಕೂಡ 1 ಇಯರಲ್ಲಿ ಕ್ಲಿಯರ್ ಆಗಿದೆ 1 ಇಯರಲ್ಲಿ ಕ್ಲಿಯರ್ ಆಗಿ ಅದೇ ಆಕ್ಚುಲಿ ಕಿತ್ತೂರಲ್ಲಿ ಹೋಗಿ ಡಾಕ್ಟರ್ ಚೆಕ್ ಮಾಡಿಸುವಾಗ ಡೈಲಿ ಗುಳಿಗೆ ತಗೋತಾರತ್ತೆ ವರ್ಷ ತಿಂಗಳ ಹೋಗಿ ತಗೋತಾರ ಅವ್ರಿಗೆ 1 ಇಯರ್ ಥೆರಪಿ ತಗೊಂಡು ಹೋಗಿ ಚೆಕ್ ಮಾಡಿಸುವಾಗ ಆ ಎಮ್ಮನಿಗೆ ಗುಳಿಗೆ ತಗೋಬೇಡ ಗುಳಿಗೆ ಹೋಗಿದೆ ನಿಮಗೆ ಏನಕ್ಕೆ ಗುಳಿಗೆ ತಗೋತೀರ ಅಂತ ಅವರೇ ಕ್ಯಾನ್ಸಲ್ ಮಾಡಿ ಆ ಎಮ್ಮನಿಗೆ ಥ್ಯಾಂಕ್ಸ್ ಹೇಳಿದರೆ ನಿಮ್ಗೆ ಎಲ್ಲೋ ಗುಣ ಮಾಡ್ಕೊಂಡೆ ಅಂತ ಥ್ಯಾಂಕ್ಸ್ ಹೇಳಿದ್ದಾರೆ ಡಾಕ್ಟ್ರೇ ಯಾರು ಟೆಸ್ಟ್ ಮಾಡಿರಲ್ಲ ಅದೇ ಡಾಕ್ಟರ್ ಥ್ಯಾಂಕ್ಸ್ ಹೇಳಿದ್ದಾರೆ ಬಟ್ ಆ ಕಡೆ ಯೋಚನೆ ಮಾಡಿ ಸರಾಕೆಯಲ್ಲಿ ಬಂದು HIV ಹೋಗ್ತಾ ಇದೆಯಾ ಹೋಗ್ತಾ ಇಲ್ವಾ ಸರಾಕೆಯಲ್ಲಿ ನಿಮ್ಮ ಮುಂದೆ ವ್ಯಕ್ತಿ ಇದಾರಲ್ವಾ ನಾನು ಡಾಕ್ಟರ್ ತರ ಬಂದು ಅಲ್ಲೊಂದು ತೋರಿಸಿ ಇಲ್ಲೊಂದು ತೋರಿಸಿ ಅವ್ರ ಗುಣ ಆದ್ರೆ ಇವ್ರ ಗುಣ ನಾ ಹೇಳ್ತಾ ಇಲ್ಲ ರಿಯಲ್ ಸರಾಕೆಲ್ ರಿಯಲ್ ಸುಳ್ಳಿಲ್ಲ ರಿಯಲ್ ನಿಮ್ಗೆ ಗುಣ ಆಗಿರೋದು ರಿಯಲ್ ರಿಪೋರ್ಟ್ ಸಮೇತ ಸರಾಕೆಲ್ ಕೊಡ್ತದೆ ಅರ್ಥ ಆಗ್ತಿದೆಪ್ಪಮ್ಮ ಸ್ವಲ್ಪ ನಿಮಗೆ ತಾಳ್ಮೆ ಇರಬೇಕು ಕೆಲವರಿಗೆ ಸ್ಪೀಡ್ ಆಗಿ ಬರ್ತದೆ ಕೆಲವರಿಗೆ ಸ್ಲೋ ಆಗಿ ಬರ್ತದೆ ರಿಸಲ್ಟ್ ಬಂದೇ ಬರ್ತದೆ ಬಟ್ ಕೆಲವರಿಗೆ ಎಲ್ಲ ಪಾಡಿ ಒಂದೇ ತರ ಇರಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಕೆಲವು ಸ್ಪೀಡ್ ಆಗಿ ಬರ್ತದೆ ಅರ್ಥ ಆಗ್ತಿದೆಪ್ಪಮ್ಮ ಸರಕಾರಿ ಬೆಸ್ಟ್ ಇದೆಯಾ ಥ್ಯಾಂಕ್ ಯು